ಮುಂದಿನ ಸುದ್ದಿಗೆ ಹೋಗೋಣ. ಪುಣೆಯ ಉದ್ಯಮಿ ಕೇತನ್ ಮರ್ಡರ್ ಕೇಸ್ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದಂಥ ಕೊಲೆ ಇದು. ಇದಾದ ನಂತರ ಇಂಥ ಕೇಸ್ಗಳು ಎಷ್ಟು ಬರ್ತಿದ್ದಾವ್ರಿ? 600ರಿಂದ 800 ಕೋಟಿ ನೆಟ್ವರ್ತ್ ಇದ್ದಂಥ ರಿಯಲ್ ಎಸ್ಟೇಟ್ ಬಿಸ್ನೆಸ್ಮನ್ ಕೇತನ್ ಅಗರ್ವಾಲ್ ಸಿಯಾ ಗೋಯಲ್ ಅನ್ನುವ ಹುಡುಗಿಯ ಜೊತೆಗೆ ಅರೇಂಜ್ಡ್ ಮ್ಯಾರೇಜ್ ಮಾಡ್ಕೊಳ್ಳೋಕೆ ಹೊರಟಿದ್ದು. ಫ್ಯಾಮಿಲಿ ಕೂತ್ಕೊಂಡು ಮಾತಾಡಿದ್ದು. ಕೇತನ್ ಅಗರ್ವಾಲ್ಗೆ 24 ವರ್ಷ, ಸಿಯಾ ಗೋಯಲ್ಗೆ 20 ವರ್ಷ. ಎರಡು ಹೈ ನೆಟ್ವರ್ತ್ ಇರುವಂಥ ಫ್ಯಾಮಿಲಿಗಳು. 17 ಕೋಟಿ ಕೊಟ್ಟು ಜೋಧಪುರ ಅರಮನೆಯನ್ನು ಮದುವೆಗೆ ಬುಕ್ ಮಾಡಿದ್ರು. 2 ಚಾರ್ಟರ್ಡ್ ಫ್ಲೈಟ್ ಬುಕ್ ಮಾಡಿದ್ರು ರಿಲೇಟಿವ್ಸನ್ನು ಜೋಧಪುರಕ್ಕೆ ಕರ್ಕೊಂಡು ಹೋಗೋದಕ್ಕೆ. ಎಂಗೇಜ್ಮೆಂಟ್ ಅದ್ಧೂರಿಯಾಗಿ ನಡೆದಿತ್ತು. ಮದುವೆ ಶಾಪಿಂಗ್ ಮಾಡೋದಕ್ಕೆ ಕೇತನ್ ಅಗರ್ವಾಲ್ ಸಿಯಾ ಗೋಯಲ್ಗೆ 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಂತೆ. ಈ ಸಿಯಾ ಗೋಯಲ್ ಅದನ್ನು ತಗೊಂಡು ಹೋಗಿ ತನ್ನ ಬಾಯ್ ಫ್ರೆಂಡ್ ಚೇತನ್ ಚೌಧರಿ ಕೊಟ್ಟಿದ್ಲಂತೆ. ಅವನು ಅಂಗಡಿ ಇಟ್ಕೊಂಡಿರೋನು, ಕಿರಾಣಿ ಅಂಗಡಿ ಇದೆಯಂತ ಒಂದು. ಅದರಲ್ಲಿ ಅವನು ತನ್ನ ಅಂಗಡಿ ದೊಡ್ಡದು ಮಾಡ್ಕೊಂಡಿದ್ದಂತೆ ಚೇತನ್ ಚೌಧರಿ. ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಹುಡುಗಿ ಯಾರೋ ಬಡವ್ರ ಮನೆ ಹುಡುಗನನ್ನು ಲವ್ ಮಾಡೋದು ಮಹಾಪರಾಧ ಏನಲ್ಲ, ಅಪರಾಧವೇ ಅಲ್ಲ, ಅಬ್ಸಲ್ಯೂಟ್ಲಿ ಫೈನ್. ಆದರೆ ಅವನ್ನ ಮದುವೆ ಮಾಡ್ಕೋಬೇಕು ಅಂಥೇಳಿ ಮನೇಲಿ ನೋಡಿದ ಹುಡುಗನ ಮರ್ಡರ್ ಮಾಡಿಸ್ಬಿಡೋದಿದೆಯಲ್ಲ, ದುರಂತ ಇದು. ಇನ್ಫ್ಯಾಕ್ಟ್ ಈ ಹುಡುಗಿ ಆ ಚೇತನನ್ನು ಕರ್ಕೊಂಡು ಹೋಗಿ ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ಕೊಂಡಿದ್ಲಂತೆ. ಒಂದು ಕಡೆ ಎಂಗೇಜ್ಮೆಂಟು ನೋಡಿ. ಆ ಫೋಟೋ ನೋಡಿದರೆ ಒಂದು ಸ್ವಲ್ಪನಾರು ಡೌಟ್ ಬರುತ್ತಾ ಇವಳಿಗೆ ಮದುವೆ ಇಷ್ಟ ಇರಲಿಲ್ಲ ಅನ್ನೋದು. ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ಕೊಂಡಿದ್ಲಿಕ್ಕೆ ಈಕೆಯ 2 ಕ್ಲಾಸ್ಮೇಟ್ಸ್ ಅನಿಸುತ್ತೆ, ಫ್ರೆಂಡ್ಸ್ ಅಂತ ಹೇಳ್ತಾರೆ, ಸಾಕ್ಷಿಗಳಾಗಿ ಸಹಿ ಹಾಕಿದ್ರಂತೆ. 4 ತಿಂಗಳ ಹಿಂದೆನೇ ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ಕೊಂಡಿದ್ಲು. ಹೆಚ್ಚು ಕಡಿಮೆ ಎಂಗೇಜ್ಮೆಂಟ್ ಆಗುವ ಟೈಮ್ನಲ್ಲೇ. ಇನ್ಯಾವುದೋ ಈ ಸೋಷಿಯಲ್ ನೆಟ್ವರ್ಕಿಂಗ್ ವೆಬ್ಸೈಟ್ನಲ್ಲಿ ತನ್ನ ಫ್ರೆಂಡ್ ಒಬ್ಬಳಿಗೆ ಮೆಸೇಜ್ ಹಾಕಿದ್ಲಿ ಇವಳು. ಯಾವತ್ತೂ ನಡೆಯದ ಮದುವೆಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸೋದಕ್ಕೆ ನಿನ್ನ ಆಧಾರ್ ಕಾರ್ಡ್ ಕಳಿಸು ಅಂತ. ಯಾವತ್ತೂ ನಡೆಯದ ಮದುವೆ, ಅದಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಬೇಕು, ನಿನ್ನ ಆಧಾರ್ ಕಾರ್ಡ್ ಕಳಿಸು ಅಂತ ಫ್ರೆಂಡ್ ಒಬ್ಬಳಿಗೆ ಮೆಸೇಜ್ ಮಾಡಿದ್ಲಂತೆ. ರಿಜಿಸ್ಟರ್ಡ್ ಮದುವೆ ಮಾಡ್ಕೊಂಡಿದ್ಲು. ಮದುವೆಯ ಶಾಪಿಂಗಿಗೆ ಅಂತ 1 ಕೋಟಿ ರೂಪಾಯಿ ಉಡುಪಿ ಹತ್ರ ಇಸ್ಕೊಂಡು ಬಾಯ್ ಫ್ರೆಂಡಿಗೆ ಕೊಟ್ಟಿದ್ಲು. ಇಬ್ಬರು ಸೇರ್ಕೊಂಡು ಡಿಸೈಡ್ ಮಾಡಿದ್ರು, ಬಾಯ್ ಫ್ರೆಂಡು ಈಕೆ ಸೇರ್ಕೊಂಡು ಡಿಸೈಡ್ ಮಾಡಿದರು ಲೋಹಗಡದಲ್ಲಿ ಅವನನ್ನು ಮರ್ಡರ್ ಮಾಡೋದು ಅಂತ. ಆ ಬಾಯ್ ಫ್ರೆಂಡ್ ಈಗ ಹೇಳ್ತಾನೆ, ನಾನು ಬೇಡ ಅಂದೆ, ಆಕೆ ಕೇಳಲಿಲ್ಲ ಅಂತ. ನೋಡಿ, ಆಕೆಗೆ ಏನೋ ದುಡುಕಿ ನಿರ್ಧಾರ ತಗೊಂಡು ನಾನು ತಪ್ಪು ಮಾಡಿಬಿಟ್ಟೆ ಅನ್ನುವ ಭಾವನೆನಾದರೂ ಬಂದಿದೆಯಾ ಅಂದರೆ ನೋ. ಆಕೆಯನ್ನು ಪೊಲೀಸ್ ಸ್ಟೇಷನ್ನಿಂದ ಹೊರಗಡೆ ಕರ್ಕೊಂಬರ್ತಿರ್ತಾರೆ, ಹೊರಗಡೆ ಮಾಧ್ಯಮದ ಕ್ಯಾಮ್ರಾಗಳಿರ್ತವೆ. ಶಿ ಶೋಸ್ ಆರ್ ಮಿಡಲ್ ಫಿಂಗರ್, ಮಧ್ಯದ ಬೆರಳು ತೋರಿಸ್ತಾಳು ಅವಳು ಮಾಧ್ಯಮದ ಕ್ಯಾಮ್ರಾಗಳಿಗೆ. ಇಡೀ ಸೊಸೈಟಿ ಯಾವ ಕಡೆ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಹೇಳ ಹಂಗೆ ಮಾಡಿದ್ದು ನೋಡ್ರಿ. ಬ್ಯಾಕ್ ಟು ಬ್ಯಾಕ್ ಇಂಥ ಕೇಸ್ಗಳು ಒಂದು ಬಂದಿದ್ದಕ್ಕೆ ಉಳಿದಿದ್ದೆಲ್ಲ ಅಷ್ಟು ಹೈಪ್ ಆಗ್ತಾ ಇದ್ದಾವೆ, ಅಥವಾ ಈ ಥರದ ಪ್ರಕರಣಗಳು ನಡೆಯೋದೇ ಜಾಸ್ತಿ ಆಗಿದ್ದಾವೆ. ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ಓದ್ತಾ ಇದ್ದೆ, ಗಂಡ ಫಾರಿನ್ನಲ್ಲಿದ್ದ, ಹೆಂಡತಿ ಇಲ್ಲಿದ್ಲು, ಬಾಯ್ ಫ್ರೆಂಡ್ ಇದ್ದ. ಅವನು ಬಂದ ಮನೆಗೆ ರಜೆಗೆ ಅಂತ, ನಾನಿನ್ನು ವಾಪಸ್ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂದ. ಬಾಯ್ ಫ್ರೆಂಡಿಗೆ ಈ ಹೆಂಡತಿಗೆ ಟೆನ್ಷನ್ ಆಯಿತು, ಇವನು ವಾಪಸ್ ಹೋಗದೆ ಇಲ್ಲೇ ಎದ್ದುಬಿಟ್ರೆ ನಮ್ದು ಹೆಂಗೆ ಮಜಾ ನಡೆಯೋದಿಲ್ವಲ್ಲ ಅಂತ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ತಳ್ಳಕ್ಕೆ ಪ್ರಯತ್ನ ಪಟ್ಟರಂತೆ. ಅವನು ಗಾಯ ಆಗುತ್ತೆ, ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಅವಳು ನರ್ಸು. ಈ ಬಾತ್ರೂಮ್ ಕ್ಲೀನಿಂಗದ್ದನ್ನು ಕ್ಲೀನ್ ಮಾಡ್ತಾರಲ್ಲ, ಅದನ್ನು ಇಂಜೆಕ್ಷನ್ ಹಾಕಿ ಕೊಟ್ಟು ಕೊಂದುಬಿಟ್ಲಂತೆ. ಕೇತನ್ನ ಲೋಹಗಡದಲ್ಲಿ ಮರ್ಡರ್ ಮಾಡೋದು ಅಂತ ನಿರ್ಧಾರ ಆಗಿತ್ತು ಇವ್ರದ್ದು. 2 ಸಲ ಟ್ರೈ ಮಾಡ್ತಾರೆ, 2 ಸಲ ಫೇಲ್ ಆಗಿ 3ನೇ ಸಲ ಸಕ್ಸಸ್. ಅವನು ಕೇತನ್ ಅಮಾಯಕತೆಯ ಪರಮಾವಧಿಯಪ್ಪ ಅವನು. ಒಂದು ಸಲ ಏನೋ ತಳ್ಳದ್ಲಂತೆ, ಅವನು ಹೋಗಿ ಕೆಳಗೆ ಬೀಳೋನು ಹಿಡ್ಕೊಂಬಿಟ್ನಂತೆ. ಅಯ್ಯೋ ಇಲ್ಲಿ ಹಾವಿತ್ತು ಅಂದ್ಲಂತೆ ಅವಳು, ಹಾವಿತ್ತು ಅಂದ್ಲಂತೆ. ಅದು ಆದಮೇಲೂ ಮತ್ತೆ ಅವಳ ಜೊತೆಗೆ ಅಲ್ಲಿಗೆ ಹೋಗ್ತಾನಲ್ರಿ ಇವನು. ಸ್ವಲ್ಪ ಗಂಡ್ಮಕ್ಳು ನಂಬೋದು ಜಾಸ್ತಿ. ಕೇಸ್ ಅಂತೂ ಸ್ಟ್ರಾಂಗ್ ಆಗ್ತಾ ಇದೆ, ಅಷ್ಟು ಮಾತ್ರ ಹೇಳಬಹುದು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.